ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಭಾಗವತದ 3ನೆಯ ಸ್ಕಂದದಲ್ಲಿ ಭಗವಾನ್ ಕಪಿಲನು ತಾಯಿಯ ಗರ್ಭದಲ್ಲಿ ಶಿಶುವಿನ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಟ್ಟದ್ದನ್ನು ನಾವು ಕಳೆದ ಸಂಚಿಕೆಯಲ್ಲಿ ಅರಿತುಕೊಂಡಿದ್ದೇವೆ. ಜನ್ಮವನ್ನು ಪಡೆದಂತಹ ಜೀವಿಯು ಯಾವ ರೀತಿಯಾಗಿ ಕಾಮ್ಯಕರ್ಮಗಳ ಬಂಧನದಲ್ಲಿ ಸಿಲುಕಿಕೊಳ್ಳುತ್ತಾನೆ ಎಂಬುದನ್ನು ಕಪಿಲ ಮುನಿಗಳು ತಿಳಿಸಿಕೊಡುತ್ತಾರೆ. ಬುದ್ಧಿವಂತರಾದವರು ಹಾಗೂ ಶುದ್ಧ ಪ್ರಜ್ಞೆ ಉಳ್ಳವರು ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ತೃಪ್ತರಾಗಿರುತ್ತಾರೆ. ಅವರು ಎಲ್ಲ ರೀತಿಯ ಭೌತಿಕ ಗುಣಗಳಿಂದಲೂ ಮುಕ್ತರಾಗಿದ್ದು ಇಂದ್ರಿಯ ಸುಖಾನುಭವಕ್ಕಾಗಿ ಕೆಲಸ ಮಾಡುವುದಿಲ್ಲ. ಬದಲಾಗಿ ಅವರು ತಮ್ಮ ಸ್ವಂತ ವೃತ್ತಿ ಕರ್ತವ್ಯಗಳಲ್ಲಿ ತೊಡಗಿರುವುದರಿಂದ ಉಚಿತ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ನಿರ್ಲಿಪ್ತನಾಗಿ ಒಡೆತನದ ಭಾವವಿಲ್ಲದೆ ಮಿಥ್ಯಾಹಂಕಾರಿಯಾಗದೆ ತನ್ನ ವೃತ್ತಿಪರ ಕರ್ತವ್ಯಗಳನ್ನು ಆಚರಿಸುವವನು ಪರಿಪೂರ್ಣ ಪ್ರಜ್ಞಾಶುದ್ಧಿಯ ಸ್ಪರ್ಶದಿಂದ ತನ್ನ ಸ್ವರೂಪ ಸ್ಥಿತಿಯನ್ನು ಹೊಂದುತ್ತಾನೆ. ಹೀಗಾಗಿ ಆತನು ಭೌತಿಕ ಕರ್ತವ್ಯಗಳು ಎನ್ನಬಹುದಾದಂಥವನ್ನು ಆಚರಿಸುತ್ತಿದ್ದರೂ ಸುಲಭವಾಗಿ ಭಗವಂತನ ಧಾಮವನ್ನು ಪ್ರವೇಶಿಸಬಹುದು. ಆದ್ದರಿಂದ ವ್ಯಕ್ತಿಯು ಭಕ್ತಿ ಸೇವೆಯಿಂದ ಎಲ್ಲರ ಹೃದಯದಲ್ಲಿ ನೆಲೆಸಿರುವ ದೇವೋತ್ತಮ ಪರಮಪುರುಷನ ನೇರ ಆಶ್ರಯವನ್ನು ಪಡೆಯಬೇಕು. ರಜೋಗುಣದಿಂದ ಪ್ರಚೋದಿತರಾದಂತಹ ವ್ಯಕ್ತಿಗಳು ಸದಾ ಆತಂಕದಿಂದ ಕೂಡಿರುತ್ತಾರೆ. ಅವರಿಗೆ ಇಂದ್ರಿಯ ನಿಗ್ರಹವಿಲ್ಲದೆ ಇರುವುದರಿಂದ ಯಾವಾಗಲೂ ಅವರು ಇಂದ್ರಿಯ ಸುಖಾಪೇಕ್ಷಿಗಳಾಗಿ ಇರುತ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗುವಿಕೆ ಮತ್ತು ಕೃಷ್ಣನಲ್ಲಿ ಭಕ್ತಿ ಸೇವೆಯ ಅನ್ವಯವು ಜ್ಞಾನ, ವೈರಾಗ್ಯ ಹಾಗೂ ಆತ್ಮ ಸಾಕ್ಷಾತ್ಕಾರದಲ್ಲಿ ಪ್ರಗತಿ ಹೊಂದುವುದನ್ನು ಸಾಧ್ಯವಾಗಿಸುತ್ತದೆ. ಕಾಮ್ಯಕರ್ಮಗಳು ಮತ್ತು ಯಜ್ಞಗಳನ್ನು ಆಚರಿಸುವುದರಿಂದ, ದಾನ ಮಾಡುವುದರಿಂದ, ತಪಸ್ಸನ್ನು ಆಚರಿಸುವುದರಿಂದ, ಬೇರೆ ಬೇರೆ ಸಾಹಿತ್ಯಗಳ ಅಧ್ಯಯನದಿಂದ, ತಾತ್ವಿಕ ಶೋಧ ನಡೆಸುವುದರಿಂದ, ಮನಸ್ಸನ್ನು ನಿಗ್ರಹಿಸುವುದರಿಂದ, ಇಂದ್ರಿಯಗಳ ದಮನ ಮಾಡುವುದರಿಂದ, ಸನ್ಯಾಸ ಸ್ವೀಕರಿಸುವುದರಿಂದ ಮತ್ತು ಸಾಮಾಜಿಕ ವ್ಯವಸ್ಥೆಯ ನಿಯಮಿತ ಕರ್ತವ್ಯಗಳನ್ನು ಆಚರಿಸುವುದರಿಂದ, ಬೇರೆ ಬೇರೆ ಯೋಗಾಂಗಗಳ ಅಭ್ಯಾಸದಿಂದ, ಭಕ್ತಿ ಸೇವಾಚರಣೆಯಿಂದ ಮತ್ತು ಪ್ರವೃತ್ತಿ ಮತ್ತು ನಿವೃತ್ತಿ ಎರಡರ ಸಂಕೇತಗಳನ್ನು ಒಳಗೊಂಡ ಭಕ್ತಿ ಸೇವೆಯ ಪ್ರಕ್ರಿಯೆಯ ಅಭಿವ್ಯಕ್ತಿಯಿಂದ, ಆತ್ಮಸಾಕ್ಷಾತ್ಕಾರದ ವಿಜ್ಞಾನವನ್ನು ತಿಳಿದುಕೊಳ್ಳುವುದರಿಂದ, ವೈರಾಗ್ಯದ ಪ್ರಬಲ ಭಾವನೆಯನ್ನು ಬೆಳೆಸಿಕೊಳ್ಳುವುದರಿಂದ, ಆತ್ಮಸಾಕ್ಷಾತ್ಕಾರದ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಅರಿತುಕೊಳ್ಳುವುದರಲ್ಲಿ ಯಾರು ತಜ್ಞನೋ ಆತನು ದೇವೋತ್ತಮ ಪರಮಪುರುಷನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಆತನು ಐಹಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು ಎರಡರಲ್ಲೂ ಭಗವಂತನು ಹೇಗೆ ಪ್ರತಿನಿಧಿತವಾಗಿದ್ದಾನೋ ಹಾಗೆಯೇ ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಶ್ರದ್ಧೆ ಹಾಗೂ ಪ್ರೀತಿಯಿಂದ ಒಂದು ಸಲ ಯಾರು ಭಗವಂತನನ್ನು ಧ್ಯಾನ ಮಾಡುತ್ತಾರೋ, ಭಗವಂತನ ಶ್ರವಣ ಹಾಗೂ ಕೀರ್ತನೆ ಮಾಡುತ್ತಾರೋ, ಖಂಡಿತವಾಗಿಯೂ ಅಂತಹವರು ಮರಳಿ ಭಗವಂತನ ಧಾಮಕ್ಕೆ ಹಿಂದಿರುಗುತ್ತಾರೆ. ಈ ರೀತಿಯಾಗಿ ದೇವಹೂತಿಯು ಭಕ್ತಿ ಸೇವೆ ಮತ್ತು ದಿವ್ಯಜ್ಞಾನದ ಕುರಿತಾಗಿ ಕಪಿಲದೇವನಿಂದ ಉಪದೇಶವನ್ನು ಪಡೆದಳು. ನಂತರ ದೇವಹೂತಿಯು ಕಪಿಲದೇವನ ಸ್ತುತಿಯನ್ನು ಮಾಡುತ್ತಾಳೆ. ಪತಿತರ ಪಾಪ ಕಾರ್ಯಗಳನ್ನು ಉಪಶಮನಗೊಳಿಸಲು ಹಾಗೂ ಭಕ್ತಿ ಮತ್ತು ಮುಕ್ತಿಯಲ್ಲಿ ಅವರ ಜ್ಞಾನವನ್ನು ಶ್ರೀಮಂತಗೊಳಿಸಲು ಭಗವಂತನು ಕಪಿಲದೇವನಾಗಿ ಅವತರಿಸಿರುತ್ತಾನೆ. ಒಬ್ಬ ವ್ಯಕ್ತಿಯು ಒಮ್ಮೆ ದೇವೋತ್ತಮ ಪರಮಪುರುಷನ ಪುಣ್ಯನಾಮವನ್ನು ಉಚ್ಚರಿಸಿದರೆ, ಅವನ ಸಂಕೀರ್ತನೆ ಮಾಡಿದರೆ, ಅವನ ಲೀಲಾಶ್ರವಣ ಮಾಡಿದರೆ, ಅವನಿಗೆ ನಮಸ್ಕಾರಗಳನ್ನು ಸಲ್ಲಿಸಿದರೆ ಅಥವಾ ಅವನನ್ನು ಸ್ಮರಿಸಿದರೆ ಸಾಕು, ವೈದಿಕ ಯಜ್ಞಗಳನ್ನು ಆಚರಿಸಲು ಅರ್ಹನಾಗುತ್ತಾನೆ. ಅಹೋಬತ ಶಪಚತೋ ಗರಿಯಾನ್ ಯಜ್ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ ತೇ ಪುಸ್ತಪಸ್ತೆ ಜುಹುವು ಸಸ್ನುರಾರ್ಯ ಬ್ರಹ್ಮಾನೋಚುರ್ನಾಮ ಗೃಣಂತಿ ಏತೆ. ಭಗವಂತನ ಪುಣ್ಯನಾಮ ಸಂಕೀರ್ತನ ಮಾಡುವ ನಾಲಗೆಗಳು ಅದೆಷ್ಟು ಭವ್ಯವಾಗಿವೆ. ಶ್ವಪಚ ಕುಟುಂಬದಲ್ಲಿ ಜನಿಸಿದ್ದರೂ ಕೂಡ ಅವರು ಪೂಜ್ಯರು. ಭಗವಂತನ ಪುಣ್ಯನಾಮ ಸಂಕೀರ್ತನೆ ಮಾಡುವ ವ್ಯಕ್ತಿಗಳು ಎಲ್ಲ ಪ್ರಕಾರದ ವ್ರತ, ತಪಸ್ಸು ಮತ್ತು ಯಜ್ಞಗಳನ್ನು ಆಚರಿಸಿದ್ದಾರೆ ಮತ್ತು ಆರ್ಯರ ಸಕಲ ಶೀಲ ಸದಾಚಾರಗಳನ್ನು ಸಾಧಿಸಿದ್ದಾರೆ. ಭಗವಂತನ ಪುಣ್ಯನಾಮ ಸಂಕೀರ್ತನೆ ಮಾಡುತ್ತಾ ಅವರು ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಮಿಂದಿರುತ್ತಾರೆ. ವೇದಗಳ ಅಧ್ಯಯನವನ್ನು ಮಾಡಿರುತ್ತಾರೆ. ಅಗತ್ಯವಾದ ಸಕಲವನ್ನೂ ಪೂರೈಸಿರುತ್ತಾರೆ. ಇಂದ್ರಿಯಗಳ ಹಾಗೂ ಮನಸ್ಸಿನ ಕ್ಷೋಭೆಗಳಿಂದ ಮುಕ್ತರಾದ ಋಷಿಗಳು ಮತ್ತು ಸಾಧುಸಂತರು ಭಗವಂತನ ಧ್ಯಾನವನ್ನು ಮಾಡುತ್ತಾರೆ. ಏಕೆಂದರೆ ಭಗವಂತನ ಅನುಗ್ರಹ ಮಾತ್ರದಿಂದಲೇ ಯಾರೇ ಆಗಲಿ ಲೌಕಿಕದ ತ್ರಿವಿಧ ಗುಣಗಳ ಪಾಶಗಳಿಂದ ಮುಕ್ತರಾಗಬಲ್ಲರು. ಕಪಿಲ ಮುನಿಗಳಿಂದ ಉಪದೇಶವನ್ನು ಪಡೆದಂತಹ ದೇವಹೂತಿಯು ತನ್ನ ಜೀವನದ ಸಾರ್ಥಕ್ಯವನ್ನು ಸಾಧಿಸುತ್ತಾಳೆ. ತಾಯಿಯ ಅನುಮತಿಯನ್ನು ಪಡೆದಂತಹ ಕಪಿಲದೇವನು ಈಶಾನ್ಯ ದಿಕ್ಕಿನತ್ತ ಹೊರಟನು. ಕಪಿಲದೇವನು ತನ್ನ ತಾಯಿಗೆ ನೀಡಿದಂತಹ ಬೋಧನೆಯನ್ನು ಕೇಳುವಂತಹ ವ್ಯಕ್ತಿಗಳು
ಗರುಡವಾಹನನಾದ ದೇವೋತ್ತಮ ಪರಮಪುರುಷನ ಭಕ್ತರಾಗುವರು. ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತರಾಗಲು ಪರಮಪ್ರಭು ಭಗವಂತನ ದಿವ್ಯಧಾಮವನ್ನು ಪ್ರವೇಶಿಸುವರು. ಭಗವಾನ್ ಕಪಿಲನು ತನ್ನ ತಾಯಿಯಾದಂತಹ ದೇವಹೂತಿಗೆ ನೀಡಿದಂತಹ ಉಪದೇಶವನ್ನು ಮೈತ್ರೇಯರು ವಿದುರನಿಗೆ ತಿಳಿಸಿಕೊಟ್ಟಿದ್ದಾರೆ. ನಂತರ 4ನೇ ಸ್ಕಂದದಲ್ಲಿ ಮೈತ್ರೇಯರು ಸ್ವಯಂಭುವ ಮನುವಿನ ಇತರ ಮಕ್ಕಳ ಕುರಿತಾಗಿ ತಿಳಿಸಿಕೊಡುತ್ತಿದ್ದಾರೆ. ಸ್ವಯಂಭುವ ಮನುವಿಗೆ 3 ಜನ ಹೆಣ್ಣು ಮಕ್ಕಳು, ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ. ದೇವಹೂತಿಯ ಬಗ್ಗೆ ಈಗಾಗಲೇ ನಾವು 3ನೆಯ ಸ್ಕಂದದಲ್ಲಿ ತಿಳಿದುಕೊಂಡಿದ್ದೇವೆ. ಈಗ 4ನೆಯ ಸ್ಕಂದದಲ್ಲಿ ಮೈತ್ರೇಯರು ಆಕೂತಿಯ ಬಗ್ಗೆ ತಿಳಿಸಿಕೊಡುತ್ತಿದ್ದಾರೆ. ಆಕೂತಿಯು ರುಚಿ ಎಂಬ ಪ್ರಜಾಪತಿಯನ್ನು ವಿವಾಹವಾದಳು. ವಿವಾಹದ ಸಮಯದಲ್ಲಿ ಸ್ವಯಂಭುವ ಮನುವು ಒಂದು ಷರತ್ತನ್ನು ಹಾಕಿದ್ದನು. ಅದೇನೆಂದರೆ, ಪ್ರಜಾಪತಿ ರುಚಿ ಮತ್ತು ಆಕೂತಿಗೆ ಹುಟ್ಟುವ ಮಗನನ್ನು ಸ್ವಯಂಭುವ ಮನುವಿಗೆ ಅವನ ಮಗನಂತೆ ಸಾಕುವುದಕ್ಕಾಗಿ ಹಿಂದಕ್ಕೆ ಕೊಡಬೇಕು. ಅಂದರೆ ಸ್ವಯಂಭುವ ಮನು ತನ್ನ ಮಗಳ ಮಗನನ್ನು ತನ್ನ ಮಗನಾಗಿ ಸ್ವೀಕರಿಸುತ್ತಾನೆ. ಆತನೇ ಸಾಕ್ಷಾತ್ ದೇವೋತ್ತಮ ಪರಮಪುರುಷನ ಅವತಾರವಾದ ಯಜ್ಞ. ಆಕೂತಿಯ ಇನ್ನೊಬ್ಬಳು ಹೆಣ್ಣು ಮಗಳ ಹೆಸರು ದಕ್ಷಿಣ. ಆಕೆಯು ಲಕ್ಷ್ಮೀದೇವಿಯ ಅವತಾರ. ಸ್ವಯಂಭುವ ಮನುವು ಯಜ್ಞನೆಂಬ ಹೆಸರನ್ನು ಪಡೆದ ಆ ಸುಂದರ ಬಾಲಕನನ್ನು ಬಹಳ ಸಂತೋಷದಿಂದ ಮನೆಗೆ ಕರೆತಂದನು. ಅವನ ಅಳಿಯ ರುಚಿಯು ತನ್ನ ಮಗಳಾದ ದಕ್ಷಿಣೆಯನ್ನು ತನ್ನೊಡನೆ ಇರಿಸಿಕೊಂಡನು. ಯಜ್ಞಗಳ ವಿಧಿವತ್ತಾದ ಆಚರಣೆಯ ಸಲುವಾಗಿ ಪ್ರಭುವಾದ ಭಗವಂತನು ದೇವೋತ್ತಮ ಪರಮಪುರುಷನೇ ತನ್ನ ಪತಿಯಾಗಬೇಕೆಂದು ಉತ್ಸುಕಳಾಗಿದ್ದ ದಕ್ಷಿಣಾದೇವಿಯನ್ನು ಮದುವೆಯಾದನು. ಅವರಿಗೆ 12 ಜನ ಮಕ್ಕಳು ಜನಿಸಿದರು. ಸ್ವಯಂಭುವ ಮನ್ವಂತರದಲ್ಲಿ ಈ ಮಕ್ಕಳೆಲ್ಲ ಸಾಮೂಹಿಕವಾಗಿ ತುಷಿತರೆಂದು ಕರೆಯಲ್ಪಡುವ ದೇವತೆಗಳಾದರು. ಮರೀಚಿಯು ಸಪ್ತರ್ಷಿಗಳಲ್ಲಿ ಪ್ರಮುಖನೂ ಯಜ್ಞನು ದೇವತೆಗಳ ಅಧಿಪತಿ ಇಂದ್ರನೂ ಆದರು. ಸ್ವಯಂಭುವ ಮನು ತನ್ನ ಪುತ್ರಿ ಪ್ರಸೂತಿಯನ್ನು ಪ್ರಜಾಪತಿ ದಕ್ಷನಿಗೆ ಮದುವೆ ಮಾಡಿಕೊಟ್ಟನು. ದೇವಹೂತಿಯ ಮಗಳಾದ ಅನಸೂಯೆಯು ಅತ್ರಿ ಮುನಿಗಳನ್ನು ಮದುವೆಯಾದಳು. ಅತ್ರಿ ಅನಸೂಯೆ ಇಬ್ಬರು ತೀವ್ರವಾದಂತಹ ತಪಸ್ಸನ್ನು ಆಚರಿಸಿದರು. ನಾನು ಯಾರಲ್ಲಿ ಶರಣಾಗತನಾಗಿರುವೆನೋ ಆ ಜಗದೀಶ್ವರನು ದಯವಿಟ್ಟು ನನಗೆ ಅವನಂತೆಯೇ ಇರುವ ಪುತ್ರನನ್ನು ಅನುಗ್ರಹಿಸಲಿ ಎಂದು ಅತ್ರಿಮುನಿಯು ಭಗವಂತನಲ್ಲಿ ಬೇಡಿಕೊಂಡನು. ಆಗ ವಿಶ್ವದ ಪ್ರಧಾನ ದೇವತೆಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಆತನಿಗೆ ಅನುಗ್ರಹವನ್ನು ಮಾಡಿದರು. ಅತ್ರಿಮುನಿಯು ತ್ರಿಮೂರ್ತಿಗಳ ಅಂಶ ಸಂಭೂತರಾದ ಪುತ್ರರನ್ನು ಪಡೆದನು. ಬ್ರಹ್ಮನ ಅಂಶದಿಂದ ಸೋಮನು ಅವರ ಮಗನಾಗಿ ಹುಟ್ಟಿದನು. ವಿಷ್ಣುವಿನ ಅಂಶದಿಂದ ಮಹಾಯೋಗಿ ದತ್ತಾತ್ರೇಯನು ಜನಿಸಿದನು ಮತ್ತು ಶಿವನ ಅಂಶದಿಂದ ದೂರ್ವಾಸನು ಉದ್ಭವಿಸಿದನು. ದಕ್ಷನು ತನ್ನ ಪತ್ನಿ ಪ್ರಸೂತಿಯಲ್ಲಿ 16 ಹೆಣ್ಣು ಮಕ್ಕಳನ್ನು ಪಡೆದನು. ಅವರಲ್ಲಿ 13 ಮಕ್ಕಳನ್ನು ಧರ್ಮನಿಗೆ ವಿವಾಹ ಮಾಡಿಕೊಟ್ಟನು. ಒಬ್ಬಳನ್ನು ಅಗ್ನಿಗೆ ಮದುವೆ ಮಾಡಿಕೊಟ್ಟನು. ಇನ್ನೊಬ್ಬಳು ಮಗಳನ್ನು ಪಿತೃಲೋಕಕ್ಕೆ ದಾನವಾಗಿ ಕೊಟ್ಟನು. ಮತ್ತೊಬ್ಬಳನ್ನು ಶಿವನಿಗೆ ಮದುವೆ ಮಾಡಿಕೊಟ್ಟನು. ಧರ್ಮ ಮತ್ತು ಮೂರ್ತಿಯ ಮಕ್ಕಳಾಗಿ ನರನಾರಾಯಣರು ಅವತರಿಸಿದರು. ಭಗವಾನ್ ಶ್ರೀಕೃಷ್ಣನ ಆಂಶಿಕ ವಿಸ್ತರಣೆಯಾದ ನರನಾರಾಯಣ ಋಷಿಗಳು ಮುಂದೆ ಯದು ಮತ್ತು ಕುರುಗಳ ವಂಶದಲ್ಲಿ ಕ್ರಮವಾಗಿ ಕೃಷ್ಣ ಮತ್ತು ಅರ್ಜುನರ ರೂಪದಲ್ಲಿ ಭೂಭಾರವನ್ನು ಕಡಿಮೆ ಮಾಡಲು ಕಾಣಿಸಿಕೊಂಡರು. ದಕ್ಷನ ಕೊನೆಯ ಮಗಳು ಸತಿ. ಆಕೆಯನ್ನು ದಾಕ್ಷಾಯಿಣಿ ಎಂದೂ ಕರೆಯುತ್ತಾರೆ. ಆಕೆಯನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡಲಾಯಿತು. ಸತಿಯ ತಂದೆಯಾದ ದಕ್ಷನು ಶಿವನಲ್ಲಿ ಯಾವ ತಪ್ಪೂ ಇಲ್ಲದಿದ್ದರೂ ಅವನನ್ನು ಹೀಯಾಳಿಸುತ್ತಿದ್ದನು. ಆ ಕಾರಣದಿಂದ ಪ್ರೌಢ ವಯಸ್ಸಿಗೆ ಬರುವ ಮೊದಲೇ ಸತಿಯು ತನ್ನ ಯೋಗಶಕ್ತಿಯಿಂದ ಶರೀರವನ್ನು ತ್ಯಜಿಸಿದಳು. ತನ್ನ ಮಗಳನ್ನು ಕುರಿತು ಅಷ್ಟೊಂದು ವಾತ್ಸಲ್ಯವಿದ್ದ ದಕ್ಷನು ಸಭ್ಯರಲ್ಲಿ ಅತಿಶ್ರೇಷ್ಠನಾದ ಶಿವನ ಬಗೆಗೆ ಏಕೆ ಮಾತ್ಸರ್ಯವನ್ನು ತಾಳಿದನು? ತನ್ನ ಮಗಳಾದ ಸತೀದೇವಿಯನ್ನು ಅವನು ಏಕೆ ತಿರಸ್ಕರಿಸಿದನು ಎಂದು ವಿದುರನು ಮೈತ್ರೇಯರಲ್ಲಿ ವಿಚಾರಿಸಿದನು. ಇಡೀ ಜಗತ್ತಿಗೆ ಗುರುವಾದಂತಹ ಶಿವನು ದ್ವೇಷರಹಿತನು, ಶಾಂತ ವ್ಯಕ್ತಿತ್ವವುಳ್ಳವನು, ಸದಾ ಸ್ವಯಂ ತೃಪ್ತನು, ಎಲ್ಲ ದೇವತೆಗಳಲ್ಲಿ ಅತಿಶ್ರೇಷ್ಠನು. ಅಂತಹ ಮಂಗಳಕರ ವ್ಯಕ್ತಿತ್ವವುಳ್ಳವನ ಮೇಲೆ ದಕ್ಷನು ಹಗೆ ಬೆಳೆಸಿಕೊಳ್ಳುವುದು ಹೇಗೆ ಸಾಧ್ಯವಾಯಿತು? ವಿದುರನು ಕೇಳಿದಂತಹ ಪ್ರಶ್ನೆಗೆ ಮೈತ್ರೇಯರು ಉತ್ತರಿಸುತ್ತಾರೆ. ಒಂದಾನೊಂದು ಕಾಲದಲ್ಲಿ ಪ್ರಜಾಪತಿಗಳೆಲ್ಲರೂ ಒಂದುಗೂಡಿ ಒಂದು ದೊಡ್ಡ ಯಜ್ಞವನ್ನು ನಡೆಸಿದರು. ಅದರಲ್ಲಿ ಭಾಗವಹಿಸಲು ಎಲ್ಲ ಮಹರ್ಷಿಗಳು, ತತ್ವಜ್ಞಾನಿಗಳು, ದೇವತೆಗಳು, ಅಗ್ನಿದೇವತೆಗಳು ತಮ್ಮ ತಮ್ಮ ಅನುಚರರೊಂದಿಗೆ ನೆರೆದರು. ಪ್ರಜಾಪತಿಗಳ ಮುಖ್ಯಸ್ಥನಾದ ದಕ್ಷನು ಆ ಸಭೆಯನ್ನು ಪ್ರವೇಶಿಸಿದಾಗ ಅವನ ದೇಹಕಾಂತಿಯು ಸೂರ್ಯಪ್ರಭೆಯಂತೆ ಇಡೀ ಸಭೆಯನ್ನು ಬೆಳಗಿತು. ದಕ್ಷನ ದೇಹಕಾಂತಿಯಿಂದ ಪ್ರಭಾವಿತರಾಗಿ ಬ್ರಹ್ಮ ಮತ್ತು ಶಿವನ ಹೊರತಾಗಿ ಇತರ ಎಲ್ಲ ದೇವತೆಗಳು ದಕ್ಷನಿಗೆ ಗೌರವ ಸೂಚಿಸುವ ಸಲುವಾಗಿ ತಮ್ಮ ತಮ್ಮ ಸ್ಥಳಗಳಲ್ಲಿ ಎದ್ದು ನಿಂತರು. ದಕ್ಷನು ಬ್ರಹ್ಮದೇವನಿಗೆ ವಂದನೆ ಸಲ್ಲಿಸಿ ಅವನ ಆದೇಶದಂತೆ ಸೂಕ್ತವಾದ ಆಸನದಲ್ಲಿ ಕುಳಿತನು. ಆದರೂ ಕುಳಿತುಕೊಳ್ಳುವ ಮೊದಲು ಶಿವನು ತನಗೆ ಯಾವುದೇ ರೀತಿಯಲ್ಲಿ ಗೌರವ ತೋರಿಸದೆ ಕುಳಿತೇ ಇದ್ದುದನ್ನು ನೋಡಿ ದಕ್ಷನಿಗೆ ವಿಪರೀತ ಅಸಮಾಧಾನ ಉಂಟಾಯಿತು.
ಅವನು ಬಹುಕುಪಿತನಾಗಿ ಕಣ್ಣುಗಳು ಪ್ರಜ್ವಲಿಸುತ್ತಿರಲು ಶಿವನನ್ನು ಕಟುವಾಗಿ ನಿಂದಿಸತೊಡಗಿದನು. ನಂತರ ಮುಂದಕ್ಕೆ ಏನಾಯಿತು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.